ಈ ಯೋಜನೆಯ ಹೆಸರು ಆಕ್ಚುಲಿ ಮೊದಲನೇದಾಗಿ ಚೇಂಜ್ ಮಾಡಿದ್ದು ಕಾಂಗ್ರೆಸ್ನವರು. ಯಾಕಂತ ಹೇಳಿದ್ರೆ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಯೋಜನೆಯನ್ನ ತರ್ತಾರೆ. ಅದರ ಹೆಸರು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ಆವಾಗ 10,000 ಕೋಟಿಯನ್ನ ನಿಗದಿ ಮಾಡಿ 75:25 ಅಂದ್ರೆ 75 ಕೇಂದ್ರ 25 ರಾಜ್ಯ ಸರ್ಕಾರ ಅಂತ ನಿಗದಿ ಮಾಡ್ತಾರೆ. ಅಷ್ಟೇ ಅಲ್ಲ, 50 ಲಕ್ಷ ಟನ್ ಅಷ್ಟು ಉಚಿತ ರೇಷನ್ ಅನ್ನು ಕೂಡ ಕೊಟ್ಟು, ಆವಾಗ ಕೂಲಿಗಾಗಿ ಕಾಳು ಅಂತ ಹೇಳ್ಕೊಂಡು ಫೇಮಸ್ ಆಗಿತ್ತು, ನಿಮ್ಗೆ ಗೊತ್ತಿರಬಹುದು. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ತಂದಿದ್ದನ್ನ ಇವರು ಸರ್ಕಾರ ಬಂದ ತಕ್ಷಣ ಇವರು ನರೇಗಾ ಅಂತ ಮಾಡ್ತಾರೆ. ನೆಕ್ಸ್ಟ್ UPA 2 ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಅದನ್ನ ಮನ್ರೇಗಾ ಅಂತ ಮಾಡ್ತಾರೆ. ಆಯ್ತಾ? ಆದ್ರಿಂದಾಗಿ ಹೆಸರು ನಿಜವಾದ ಹೆಸರು ಚೇಂಜ್ ಮಾಡಿರೋರು ಯಾರು? ಕಾಂಗ್ರೆಸ್ನವರು. ಹೇಗೆ ಅವರು ನೆಹರು ಫ್ಯಾಮಿಲಿ ಇದ್ದಿದ್ದು ಗಾಂಧಿ ಫ್ಯಾಮಿಲಿ ಆಯ್ತು, ಹಾಗೇನೆ ಈ ಹೆಸರು ಕೂಡ ಅವ್ರು ಚೇಂಜ್ ಮಾಡೋದ್ರಲ್ಲೇ ಬಹಳ ಹುಷಾರು. ಆಯ್ತಾ? ಆದ್ರಿಂದಾಗಿ ಮೊದಲನೇದಾಗಿ ಚೇಂಜ್ ಮಾಡಿರುವಂತದ್ದು ಕಾಂಗ್ರೆಸ್ನವರು. ಇದು ಒಂದೇ ಅಲ್ಲ, ಹೇಳ್ತೀನಿ ಕೇಳಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಒಂದ್ ನಿಮಿಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಚೇಂಜ್ ಆಗಿ UPA ಬಂತು, ಅವ್ರು ಚೇಂಜ್ ಮಾಡಿರುವಂತ ಯೋಜನೆಗಳ ಹೆಸರುಗಳನ್ನ ಕೊಡ್ತೀನಿ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ, ಇವಾಗ ಹೇಳಿದ್ ನಾನು, ನರೇಗಾ. ಆಯ್ತಾ? ಅಂತ್ಯೋದಯ ಅನ್ನ ಯೋಜನಾ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಮಾಡ್ತಾರೆ. ಮಲ್ಟಿಪರ್ಪಸ್ ಐಡೆಂಟಿಟಿ, ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ, ಅದನ್ನ ಆಧಾರ್ ಅಂತ ಮಾಡ್ತಾರೆ. ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಅಂತ ತಂದಿದ್ದನ್ನ RTI ಅಂತ ಮಾಡ್ತಾರೆ. ಸರ್ವ ಶಿಕ್ಷಾ ಅಭಿಯಾನ್ ಆರ್ಟಿಕಲ್ 25 ಅಂಡರ್ ಏನು ಕೆಲಸ ಮಾಡ್ತಾ ಇದ್ರು ಅದನ್ನ RTE ಅಂತ ಮಾಡ್ತಾರೆ. ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ತಂದಿದ್ದನ್ನ ನಿರ್ಮಲ್ ಭಾರತ್ ಅಭಿಯಾನ್ ಅಂತ ಹೇಳ್ತಾರೆ. ಆದ್ರಿಂದಾಗಿ ಕಾಂಗ್ರೆಸ್ನವರಿಗೆ ಈ ಹೆಸರು ಚೇಂಜ್ ಮಾಡಿರೋದ್ರ ಬಗ್ಗೆ ಕೇಳುವಂತ ಯಾವ್ದಾದ್ರೂ ಒಂದು ನೈತಿಕತೆ ಇದೆಯಾ? ನೈತಿಕತೆ ಇದೆಯಾ ಅವರಿಗೆ?